ಇದ್ದಿದ್ದು ಇದ್ದ ಹಾಗೆ. ದೇವಸ್ಥಾನ ಇದ್ರ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಇಲ್ಲಿ ಎಲ್ಲರ ಅಪೇಕ್ಷೆ ಇದೆ. ಬಂದಂಥ ಸರ್ಕಾರಗಳು ಯಾವ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನು ಹಣ ಸಂಗ್ರಹ ಮಾಡ್ತಾ ಇವೆ ಅದನ್ನು ಹಿಂದೂ ದೇವಸ್ಥಾನಗಳಿಗೇ ಮತ್ತು ವಿಶೇಷವಾಗಿ ಅದೇ ದೇವಸ್ಥಾನದಲ್ಲೇ ಅದನ್ನು ಮತ್ತು ಅದು ಎಷ್ಟು ಹಣ ಬಂದಿರ್ತದೆ ಅದಕ್ಕೆ ಸರ್ಕಾರ ಅಷ್ಟು ಸಮನಾದ ಹಣ ಹಾಕಿ ಡೆವಲಪ್ಮೆಂಟ್ ಮಾಡಬೇಕು. ನಾವು ವಿಧಾನಸಭೆಯಲ್ಲಿ ಸಹ ನಾವು ಮಾತಾಡಿದೆ ಈ ವಿಷಯದಲ್ಲಿ. ನಮ್ಮ ದೇವರು ನಮ್ಮ ಹಣ ನಮ್ಮ ದೇವಾಲಯ ಅಭಿವೃದ್ಧಿ ಆಗಬೇಕಂತ ಹೇಳಿ ಯಾವಾಗ ಇವು ಕಾಂಗ್ರೆಸ್ನವ್ರು ದಿಲ್ಲಿಯಲ್ಲಿ ಹೋಗಿ ಈ GST ಟ್ಯಾಕ್ಸ್ ಬಗ್ಗೆ ನಮ್ಮ ರಾಜ್ಯದ ಹಣ ನಮಗೆ ಬೇಕಂತೇಳಿ, ಹಾಗೆ ಹಿಂದೂ ದೇವಸ್ಥಾನಗಳ ಹಣ ನಮಗೆ ಬೇಕು, ನಮ್ಮ ದೇವಸ್ಥಾನಗಳ ಅಭಿವೃದ್ಧಿಗೆ ಭಕ್ತರು ಇವತ್ತು ದಾನ ಧರ್ಮ ಮಾಡ್ತಾರೆ. ಅಲ್ಲಿ ಗೋಶಾಲೆ ನಡಿಬೇಕು, ಸಂಸ್ಕೃತ ಪಾಠಶಾಲೆ ನಡಿಬೇಕು, ಜೀರ್ಣೋದ್ಧಾರ ಆಗಬೇಕು, ಪ್ರವಾಸಿಗರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಈ ಎಲ್ಲ ಕಲ್ಪನೆಗಳು ಉದ್ದೇಶದಿಂದಲೇ ನಮ್ಮ ಹಿಂದೂಗಳು ದೇವಸ್ಥಾನಗಳಿಗೆ ಹೊಲವನ್ನು ತಮ್ಮ ಬಂಗಾರವನ್ನು ಹಣ ಯಾಕೆ ಕೊಡ್ತಾರಂದರೆ ದೇಗುಲ ದೇವಸ್ಥಾನದ ಅಭಿವೃದ್ಧಿ ಜೊತೆಗೆ ಸಮಾಜದ ಅಭಿವೃದ್ಧಿ ಆಗಲಿ, ಆ ಭಾಗದ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಜನ ದಾನ ಧರ್ಮದಯಾಗಿ ಮಾಡ್ತಾರೆ. ಆ ದುರ್ದೈವ ಅಂದರೆ ಹಿಂದೂ ದೇವಸ್ಥಾನಗಳ ಬಂದಂಥ ಹಣ ಇವತ್ತು ವಕಫ್ಗೂ ಮಸೀದಿಗಳ ಅಭಿವೃದ್ಧಿಗೂ ಚರ್ಚ್ಗಳ ಅಭಿವೃದ್ಧಿಗೂ ಹೋಗ್ತಾ ಇರೋದು ಈ ಜಾತ್ಯತೀತ ವ್ಯವಸ್ಥೆಯಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನು ಇವತ್ತು ಬಗ್ಗು ಬಡಿಯುವಂಥ ಕೆಲಸ ನಡೆದಿದೆ. ಅದ್ರ ಬಗ್ಗೆ ಸಾಕಷ್ಟು ವಿಧಾನಸಭೆ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿಯೂ ಈ ಒಂದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ, ಮೂಲಭೂತ ಸೌಕರ್ಯಗಳು ಮತ್ತು ಇಲ್ಲಿ ಪ್ರವಾಸಿಗರ ಒಂದು ಒಳ್ಳೆಯ ಕ್ಷೇತ್ರವನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಚಲುವನಾರಾಯಣ ಸ್ವಾಮಿ ಆಶೀರ್ವಾದ, ಅಮ್ಮನವರ ಆಶೀರ್ವಾದ ನನ್ನ ಮೇಲೆ ಇರಲಿ. ಮುಂದಿನ ದಿವಸಗಳಲ್ಲಿ ರಾಜಕೀಯ ಉತ್ತರವಾಗಿ ಈಗಾಗಲೇ ಈ ಭಾಗದ ಜನ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ 2028ರಲ್ಲಿ ನೆರವೇರಲಿ ಅಂತೇಳಿ ಚಲುವನಾರಾಯಣ ಸ್ವಾಮಿಯಲ್ಲಿ ಭಕ್ತಿಯಿಂದ ನಾನು ತಿಳ್ಕೊಂಡಿದ್ದೀನಿ. ಮದ್ದೂರಿನಲ್ಲಿ ನಿಮಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆಯಲ್ಲ, ಅದ್ರ ಬಗ್ಗೆ ನೀವು ಏನು ಹೇಳ್ತೀವಿ? ನೋಡಿ, ಮದ್ದೂರಿನಲ್ಲಿ ನಾವು ಯಾರೂ ನಿರೀಕ್ಷೆ ಮಾಡಿದ್ದೀವಿ. ಅಂದರೆ ಸನಾತನ ಧರ್ಮದ ವಿಚಾರ ಬಂದಾಗ, ಹಿಂದುತ್ವ ಬಂದಾಗ ಯಾರೂ ಜಾತಿ ತಮ್ಮ ಆ ಭಾಗ ಈ ಭಾಗ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಥವಾ ನಮ್ಮ ಜನಾಂಗ ನಿಮ್ಮ ಜನಾಂಗ ಅನ್ನುವಂಥದ್ದು ನೋಡುವುದಿಲ್ಲ ಅನ್ನೋದಕ್ಕೆ ನಿನ್ನೆ ಮದ್ದೂರಿನಲ್ಲಿ ಆದಂಥ ಸನಾತನ ಹಿಂದೂ ಧರ್ಮೀಯರ ಒಂದು ಸ್ವಾಗತ ಇಡೀ ಕರ್ನಾಟಕದ ರಾಜಕೀಯ ದಿಕ್ಕನ್ನು ಬದಲಿಸಿದೆ. ಒಂದು ಕಾಲದಲ್ಲಿ ಮಂಡ್ಯದಲ್ಲಿ ಬೇರೆ ಜಿಲ್ಲೆಯವರು ಬೇರೆ ವ್ಯಕ್ತಿಗಳು ಅಲ್ಲಿ ಕಾಲಿಡ್ಲಿಕ್ಕಾಗೋದಿಲ್ಲ, ಅಲ್ಲಿ ಯಾರು ಜನ ಸಹಿಸುವುದಿಲ್ಲ ಅನ್ನೋ ಒಂದು ವಾತಾವರಣ ಇತ್ತು. ನಿನ್ನೆ ಮಂಡ್ಯ ಮದ್ದೂರು ನೋಡಿದ ಮೇಲೆ ಯಾವುದು ಧರ್ಮಕ್ಕಾಗಿ, ದೇಶಕ್ಕಾಗಿ, ಜನರಿಗಾಗಿ ಯಾವ ರಾಜಕಾರಣಿ ಕೆಲಸ ಮಾಡ್ತಾನೆ ಅವನು ಯಾವುದೇ ಜಾತಿ ಅವನಿಗೆ ನಾವು ಆಶೀರ್ವಾದ ಮಾಡ್ತೀವಿ ಅನ್ನೋಂಥ ಸಂಕೇತ ನಿನ್ನೆ ನಮ್ಮ ಜನ ಕೊಟ್ಟಿದ್ದಾರೆ. ಅದು ನಿಶ್ಚಿತವಾಗಿಯೂ ನಾನು ಭಾಳ ಒಂದು ರೀತಿ ಭಾವನಾತ್ಮಕವಾಗಿ ನೀನು ಅವರೆಲ್ಲ ಜನರು ನೋಡಿದ ಮೇಲೆ ಅನೇಕ ಈ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳೋದು ಇಷ್ಟು ಜನ ಬರ್ತಾರೆ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಭಾಳ ಒಂದು 400-500 ಜನ ಬರ್ಬೋದು ಯತ್ನ ಬಂದಿರುತ್ತೆ. ಆದರೆ ನಿನ್ನೆ ಒಂದು ಸ್ವಾಗತ ನೋಡಿದ ಮೇಲೆ ಈ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ಬಿದರ್ ಬಸವ ಕಲ್ಯಾಣವರೆಗೆ, ಕೋಲಾರದಿಂದ ಕೊಡಗಿನವರೆಗೆ ಎಲ್ಲ ಕಡೆಯೂ ಜನ ಇವತ್ತು ನಮ್ಮ ಒಪ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಹಿಂದೂ ಧರ್ಮ ರಕ್ಷಣೆ ಮಾಡುವಂಥವ, ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವಂಥವ, ಕುಟುಂಬ ಏನು ಒಂದು ಇದು ಇದೆ ಅದರಿಂದ ಮುಕ್ತ ಆಡಳಿತ ಈ ರಾಜ್ಯದ ಜನ ಬಯಸ್ಯಾರ ಅಂತೇಳಿ ನಿನ್ನೆ ಒಂದು ಸಂಕೇತ. ಮೇಲ್ಕೋಟೆ ಚಲುವನಾರಾಯಣಲ್ಲಿ ಹೊಸ ಪಾರ್ಟಿ ಕಟ್ಟಬೇಕು ಅನ್ನೋದು ಏನಾದರೂ ಪ್ರಾರ್ಥನೆ ಮಾಡ್ತಾರೆ? ಹಾಗೆ ಯಾರು ನಾನು ಒಟ್ಟು ಹಿಂದುತ್ವ, ಅಭಿವೃದ್ಧಿ, ಭ್ರಷ್ಟಾಚಾರ ಮುಕ್ತ ಇಷ್ಟನ್ನು ಬಿಟ್ಟರೆ ನಾನು ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ BJPಗೆ ಸಡ್ಡು ಹೊಡಿಬೇಕು ಅನ್ನೋದು ಇಲ್ಲ. ಹಾಗಿದ್ರೆ BJPಗೆ ಸೇರ್ಕೊಳ್ತಿರ ತಾವು? ಅದು ಏನು ಹೈಕಮಾಂಡ್ ಈಗ ಯಾರನ್ನು ನಂಬಿದ್ರು ಅವ್ರು ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಇಡೀ ರಾಜ್ಯದಲ್ಲ, ಇಡೀ ಹೈಕಮಾಂಡ್, ದಿಲ್ಲಿ ಹೈಕಮಾಂಡ್ ಗೊತ್ತಾಗಿದೆ ಯತ್ನಾಳದ ಹಿಂದೆ ಶಕ್ತಿ ಒಂದು ಹಿಂದುತ್ವ ಇದೆ ಅಂತ. ನನಗೆ ವಿಶ್ವಾಸ ಇದೆ. ಏನು ಕೇಂದ್ರ BJP ಏನು ತಪ್ಪು ನಿರ್ಣಯ ಮಾಡಿದೆ ಅದನ್ನು ಕೆಲವೇ ದಿವಸಗಳಲ್ಲಿ ಆ ತಪ್ಪು ತಿದ್ದುಕೊಂಡು 2028ಕ್ಕೆ ನನಗೆ ಈ ರಾಜ್ಯದ ಜವಾಬ್ದಾರಿ ಕೊಡ್ತಾರೆ ಅಂತ ವಿಶ್ವಾಸ. ಧನ್ಯವಾದ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.